ಮಾಡಿದೆವು. ಹಾಗೆ ಇವಾಗ ಮನೆಗೆ ಹೋಗೋದು. ಇವಾಗ ನಾವು ಹತ್ರ ರೀಚ್ ಆಗ್ತಾ ಬಂದೆವು. ಇವಾಗ ಮನೆ ಕಡೆ ಹೋಗುವ ರೋಡ್. ಇವಾಗ ನೋಡಿ ರೀಚ್ ಆದೆವು. ಇಲ್ಲಿಗೆ ತುಂಬ ನಕ್ಷತ್ರ ಎಲ್ಲ ಹಾಕಿದ್ದಾರೆ. ನಾವು ಮನೆಯಿಂದ ಲೇಟಾಗಿ ಹೊರಟ ಕಾರಣ ಅಲ್ಲಿಗೆ ತಲುಪುವಾಗ 12 ಆಗಿತ್ತು. ಹಾಗೆ ಎಲ್ಲರಿಗೆ ವಿಶ್ ಮಾಡಿ ಎಲ್ಲರ ಹತ್ರ ಮಾತಾಡಿ ಆದಮೇಲೆ ಮತ್ತೆ ನಾವಿಲ್ಲಿ ಊಟಕ್ಕೆ ಕೂಡ ಕೂತ್ಕೊಂಡೆವು. ಹಾಗೆ ನಾವು ಎಲ್ಲರೂ ಸೇರಿ ಊಟ ಮಾಡಿದೆವು. ಊಟಕ್ಕೆ ಅಪ್ಪಂ, ಚಿಕನ್ ಸಾರು, ಚಿಕನ್ ಕಬಾಬು, ತೊಂಡೆಕಾಯಿ ಪಲ್ಯ, ಸಲಾಡ್, ಸಾರು, ಅನ್ನ, ಕೆಲವೆಲ್ಲ ಐಟಮ್ಸನ್ನು ಮಾಡಿದರು. ಹಾಗೆ ನಾವೆಲ್ಲರೂ ಖುಷಿಯಾಗಿ ಮಾತಾಡ್ತಾ ಹಬ್ಬದ ಊಟವನ್ನು ಮುಗಿಸಿದೆವು. ಇವಾಗ ಸಾಯಂಕಾಲದ ಹೊತ್ತು ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ. ಹಾಗೆ ಮನ್ವಿತ ನೋಡಿ ಸುಮ್ಮನೆ ಸ್ಕೂಟಿಯಲ್ಲಿ ರೌಂಡ್ ಹಾಕಿ ಬರೋದು. ಇವಾಗ ಇನ್ನೊಬ್ಬಳ ಸರದಿ ನೋಡಿ ಹಿಂದ್ಗಡೆ ಕೂತ್ಕೊಂಡು ಹೋಗ್ಲಿಕ್ಕೆ. ಸುಮ್ಮನೆ ಮನೆ ಸೈಡಲ್ಲಿ ರೋಡ್ ಇದ್ರೆ ಹೀಗೆ ನೋಡಿ ಸುಮ್ಮನೆ ರೌಂಡ್ ಹಾಕೋದು. ಜೆನಿವಿಯಾ ಸರದಿ. ನನ್ನ ಮನೆಯಲ್ಲಿ ಯಾವ ಥರ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ. ಸ್ಟಾರ್ ಹಾಗೆಯೇ ಲೈಟಿಂಗ್ಸ್. ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಗಿ ಇವಾಗ ಕೆಳಗಡೆ ಬಂದಿದ್ದೇವೆ ತೋಟಕ್ಕೆ. ಜಾನವರು ಹೋಗಿದ್ದಾರೆ, ನಾವು ಮಧ್ಯಾಹ್ನ ಮೇಲೆ ಹೋಗೋದು. ಹಾಗೆ ಇವಾಗ ಸ್ವಲ್ಪ ಕೆಳಗಡೆ ಬಂದು ತೋಟ ಎಲ್ಲ ಸುತ್ತಾಡಿ ಹೋಗೋಣ ಅಂತೇಳಿ. ಚಳಿ ಇದೆ ಇಲ್ಲಿ. ಅಲ್ಲಿ ಜೂಲಿ ನೋಡಿ, ಜೂಲಿ ಕೂಡ ಇವಾಗ ಲಾಗ್ ಆಗ್ತಾ ಇದೆ. ಜೂಲಿ ಹೈ ಹೈ ಅದು ಮಾಡೋದು ನೋಡಿ ಅಂತೆ ನೋಡಿ. ಇದು ಓಲ್ಡ್ ಮನೆ. ಹಾಯ್ ಜೂಲಿ, ಹಾಯ್ ಜೂಲಿ. ಹಾಂ ಹೌದು, ಅದು ತೆಗ್ದಿದ್ದಾರೆ ಅಲ್ಲಿ. ಹಾಯ್ ಜೂಲಿ. ಒಬ್ಬೊಬ್ಬೊಬ್ಬ ಅದಕ್ಕೆ ಖುಷಿ ಆಯ್ತು ಈಗ. ಹಾಯ್ ಕುಯ್ ಮಾಡ್ತಾ ಉಂಟದು. ಹಲಸಿನಕಾಯಿ ಆಗಿದೆ, ಗಮಲೆ ಒಂದು 2 ಮಾತ್ರ ಆಗಿದೆ. ಬೆಲೆ ಇಲ್ವಾ? ಇಲ್ಲ, ಇಲ್ಲಿ 2 ಮಾತ್ರ. ಇನ್ನು ಆಗ್ಬೇಕಷ್ಟೇ. ಅಲ್ಲಿ ಏನೋ ಕಾಣಿಸಿತ್ತು ಅಮ್ಮನಿಗೆ ನೋಡಿ ಅಲ್ಲಿ. ಏನದು? ಇಲ್ಲಿ ಎಲ್ಲ ಫುಲ್ ಉರಿ ಉಂಟು. ನಾವು ಹೋಗುದಿಲ್ಲ ಆಚೆ. ಈಗೊಳ್ಳಿ ವಿಡಿಯೋ ಮಾಡಿ ಬಾ. ನೋಡಿ ತುಂಬಾನೇ ಚೆನ್ನಾಗಿದೆ. ಒಂದು ಹೂ ಥರ. ಏನು ಅಂತ
ಅದು ಗಿಡ ನೋಡಿ, ಅದರ ಗಿಡ ಇವಾಗ ಒಣಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ, ಹೂ ಥರನೇ ಕಾಣ್ತಾ ಇದೆ. ಇವಾಗ ಜಮ್ಮುನಲ್ಲಿ ಫುಲ್ ಹೂ ಬಿಟ್ಟಿದೆ. ಇದೆ ಅಲ್ಲ ಮರದ್ದು ಗುರ್ತಾ ಇದೆ ನೋಡಿ. ಅಬ್ಬಾ ಸೊಳ್ಳೆ ನನಗೆ ಆಲ್ರೆಡಿ ಕಚ್ಚಿತ್ತು. ಸರಿಯಾಗಿ ಇಲ್ಲಿ ನೋಡಿ, ಇಲ್ಲಿ ತುಂಬ ಸೊಳ್ಳೆ ಇದೆ ನನಗೆ ಆಲ್ರೆಡಿ. ಇಲ್ಲಿ ನೋಡಿ ಎಲ್ಲ ತುಂಬ ಸಮಯ ಆಯಿತು ತೋಟಕ್ಕೆ ಸರಿಯಾಗಿ ಬರಲಿಕ್ಕಾಗಲಿಲ್ಲ. ಇಲ್ಲಿಗೆ ಬಂದರೂ ತೋಟಕ್ಕೆ ಬರ್ತಿರ್ಲಿಲ್ಲ, ಯಾಕೆಂದರೆ ತುಂಬಾ ಹುಲ್ಲು ಬೆಳೆದಿತ್ತು, ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ನೋಡಿ ಕೆಲಸದವರು ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ. ಈಗ ಬಂದಿದೆ ಕ್ಲೀನ್ ಮಾಡಿದ್ದು. ಅವಳದ್ದು ಕಾಲು ಟ್ವಿಸ್ಟ್ ಆಯ್ತಂತೆ, ಗುಂಡಿಗೆ ಬಿತ್ತಂತೆ ಕಾಲು. ಸೊಳ್ಳೆ ಕಚ್ಚಿದೆ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾಳೆ. ಕೆಂಪು ಕೆಂಪು ಆಯಿತು. ಬಾಳೆಗೊನೆ ಮಾವಿನಕಾಯಿ ಆಗಿದೆ ನೋಡುವ ಬಾ. ಮಾವಿನಕಾಯಿ ಇದೆ ಇಲ್ಲಿ. ಮತ್ತೆ ನಮಗೆ ಮನೆಯಲ್ಲಿ ಆಗಲಿಲ್ಲ ನೋಡಿ, ಇದು ಸ್ವಲ್ಪ ಬೆಳೆದಿದೆ. ಮಾವಿನಕಾಯಿಗೆ ಹೂವೇ ಹೋಗಲಿಲ್ಲ ಮರದಲ್ಲಿ. ಎಲ್ಲಿದೆ ಮರ ಸತ್ತಿದ ಅಂತೇಳಿ ಒಂಥರ ಕಾಣ್ತಾ ಉಂಟು. ಅದಲ್ಲ, ಹೌದು, ಇಲ್ಲ ಹೂ ಹೋಗಿದೆ ಸ್ವಲ್ಪ. ಹೋಗಿದೆ. ನನಗೆ ಆಲ್ರೆಡಿ ಇಷ್ಟು ಸೊಳ್ಳೆ ಕಚ್ಚಿ ನಂದು ಕೈಯೆಲ್ಲ ಕೆಂಪು ಕೆಂಪಾಗಿದೆ. ಈಗ ಹೋಗಿ ತುಳಸಿ ಎಲ್ಲಿದೆ? ಇಲ್ಲಿ ತುಳಸಿ ಅಲ್ಲ, ಬ್ಯಾಂಬು ಬ್ಯಾಂಬು ಇದೆ. ಬ್ಯಾಂಬು ಉಳಿದದ್ದು ಎರಡೇ, ಎಲ್ಲ ಕಳೆದು ಖಾಲಿ ಆಗಿದೆ. ಒಂದು ರಾಶಿಯಾಗಿತ್ತು, ಹೋಗಿದೆ. ಇಷ್ಟು ಸೊಳ್ಳೆ ಅಂತಿಲ್ಲ. ಒಬ್ಳು ಬಂದಲ್ಲಿ, ಇನ್ನೊಬ್ಳು ಬಂದು. ಈ ಸಲ ತೋಟದಲ್ಲಿ ಅಡಿಕೆ ಮರದಲ್ಲಿ ಅಡಿಕೆನೇ ಇಲ್ಲ, ಎಲ್ಲ ಬುಡದಲ್ಲಿದೆ ರೋಗ ಬಂದು. ಹಾಗೆ ಅಡಿಕೆ ಕೊಯ್ಯುವ ಕೆಲಸ ತುಂಬಾ ಕಡಿಮೆ. ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ನಮಗೆ, ನಮ್ಮ ಮನೆಯಲ್ಲಿ ಕೂಡ ಹಾಗೆ. ಆಯ್ತು, ಒಬ್ಬಳೇ ಬಂದದ, ಇನ್ನೊಬ್ಳು ಎಲ್ಲಿದ್ದಾಳೆ? ಇನ್ನಿಬ್ರು ಬರೋದಿಲ್ಲ ಅಂತೆ. ಅವಳದೊಬ್ಳದ್ದು ಇಯರಿಂಗ್ ಮಿಸ್ ಆಯ್ತು, ಅದಕ್ಕೆ ಅವ್ರು ಹುಡುಕ್ಲಿಕ್ಕೆ ಹೋಗಿದ್ದಾರೆ ಅಂತ. ಮತ್ತೆ ನನಗೆ ನಿಮ್ಮದು ಗ್ರೀಟಿಂಗ್ಸ್ ತೋರಿಸಾಯ್ತಾ, ನಾನು ವಿಡಿಯೋ ಮಾಡ್ತೇನೆ ಆಯ್ತಾ? ಮತ್ತೆ ಎಂತ ಸೊಳ್ಳೆ. ಇವಾಗ ತೋಟದಲ್ಲಿ ಸುತ್ತಲಿಕ್ಕೆ ಒಳ್ಳೇದಾಗ್ತದೆ. ಮಳೆಗಾಲದಲ್ಲಿ ಅಂತೂ ಹೋಗ್ಲಿಕ್ಕೇನೆ ಆಗ್ತಿರ್ಲಿಲ್ಲ, ಅಷ್ಟು ಹುಲ್ಲಿತ್ತು. ಇವಾಗ ಹುಲ್ಲು ಸ್ವಲ್ಪ ತೆಗೆದ ಮೇಲೆ ಬಂದಿದೆ ಮತ್ತೆ ಕೂಡ, ಆದರೆ ನಡೀಲಿಕ್ಕಾಗ್ತದೆ. ನೋ ಕತ್ತಿ ಕೊಯ್ತಿಲ್ಲ ಸಜೆ ನೀವು ಗಡಗಡ ಸಾಕು. ಕೊನೆಯನ್ನು ಎಳ್ದು ಹಾಕಿದೆ ನೋಡಿ, ಅಲ್ಲಿದೆ. ತಮ್ಮ ಬಂದು ಕಟ್ ಮಾಡಬೇಕು. ನನಗೆ ಒಂದು ಹೂ ತೋರಿಸ್ತಾಳೆ, ನೋಡಿದ್ಯಾ ಹೂ? ಅಲ್ಲೊಂದು ಹೂ ನೋಡಿ, ಚಂದ ಉಂಟ. ಎಂತ ಹೂ ಗೊತ್ತಿಲ್ಲ. ಅದ್ಯಾವ ಸ್ಟೈಲ? ಸೇಮ್ ಹಾಗೇನೆ ಮಾಡಿದ್ದವಳು. ಜೂರಿ ಜೂರಿ ಜೂರಿ, ಹಲೋ ಹಲೋ. ಏನು ಅಬ್ಬಾ, ಜೂಲಿ ಜೂಲಿ. ನೋಡಿ ಒಮ್ಮೆ ಬಂದು ಮನೆಗೆ ದೃಷ್ಟಿ ಹಾಕಿ ಹೋಗುದು. ಕತ್ತಲೆ ಕತ್ತಲೆ ಉಂಟಿಲ್ಲಿ. ಕತ್ತಲೆ ಲೈಟ್ ಇಲ್ಲ ಅಲ್ಲ. ಇದು ನಂದು ಫೇವ್ರೆಟ್ ಮಿರರ್. ಇದು ನಂದು ಫೇವ್ರೆಟ್ ಮಿರರ್.
ಇಲ್ಲಿ ನಿಂತು ಡ್ರೆಸ್ಸಿಂಗ್ ಮಾಡ್ತಿದ್ದೆವು. ಅದ್ಯಾರು? ಅಂದರೆ ಮೇಕಪ್ ಮಾಡ್ತಿದ್ದೆವು ಇಲ್ಲಿ ಬಂದು. ಹಂಗ ಬಳೆ ಹಾಯ್ಕರ್ ಇಲ್ಲೋ. ಎಷ್ಟು ನೀರು ಸೇದಿದ್ದೀವಿ ನಾವು. ಕರೆಂಟ್ ಇಲ್ಲದಿದ್ರೆ ಎಲ್ಲ ನೀರು ಸೇದುವ ಕೆಲಸ. ಎಲ್ಲಿ ಮ್ಯಾಚ್ ಆಡಮು? ಔಚ್ ಆವ್ ಎಲ್ಲಿ ಮ್ಯಾಚ್ ಆಡಮು? ಕೆಳಗಡೆ ಹೋಗಿ ತೋಟ ಸುತ್ತಾಡಿ ಇವಾಗ ವಾಪಸ್ ಮನೆಗೆ ಬಂದೆವು. ನೋಡಿ, ಗ್ರೀಟಿಂಗ್ಸ್ ಕಾಂಪಿಟೇಷನಲ್ಲಿ ಪ್ರಥಮ ಬಹುಮಾನ ಪಡೆದ 3 ಗ್ರೀಟಿಂಗ್ಸ್ ಕಾರ್ಡ್ ಜಸ್ವಿತಾ, ಜೆನಿವಿ ಹಾಗೂ ಜಿಯೋನರದ್ದು. ಒಳಗಡೆ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಮನೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ನೋಡುವ ಕ್ರಿಸ್ಮಸ್ ಟ್ರೀ ಥರನೇ ಕಾಣ್ತದೆ. ಇದು ಒಬ್ಬಳದ್ದು. ಇದು ಕೂಡ ಸ್ವಲ್ಪ ಅದೇ ರೀತಿ, ಆದರೆ ಸ್ವಲ್ಪ ಚೇಂಜಸ್ ಇದೆ. ತುಂಬಾ ಚೆನ್ನಾಗಿದೆ. ನೋಡಿ, ಇದು ಈ ಥರ 3 ಗ್ರೀಟಿಂಗ್ಸ್ ಕೂಡ ಪ್ರಥಮ ಬಹುಮಾನ ಪಡೆದ ಗ್ರೀಟಿಂಗ್ಸ್. ಬಾಯ್ ಬಾಯ್. ಮಧ್ಯಾಹ್ನದ ಊಟ ಮುಗಿಸಿಕೊಂಡು ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ನಾವು ವಾಪಸ್ ಮನೆಗೆ ಬಂದೆವು. ಹಾಗೆ ಈ ಸಲದ ಕ್ರಿಸ್ಮಸ್ ಹಬ್ಬವನ್ನು ಅಮ್ಮನ ಜೊತೆಗೆ ಆಚರಿಸಿದೆವು. ಇವತ್ತಿನ ಈ ಒಂದು ಸಿಂಪಲಾದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.